ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾರಿಕಣಿವೆ ಜಾತ್ರೆಗೆ ಹೋಗಿದ್ದೀವಿ. ಈ ವ್ಲಾಗು ನಿಮಗೆ ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ ಅಂತ ನನಗೆ ಗೊತ್ತು. ಡ್ಯೂ ಟು ಸಮ್ ರೀಸನ್ಸಿಂದ ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ. 1 ಮಂತ್ ಆಯಿತು. 1 ಮಂತ್ ಗ್ಯಾಪ್ ಆಗೋಯಿತು. ಹಾಗಾಗಿ ಇವಾಗಾದರೂ ಹಾಕೋಣ ಅಟ್ಲೀಸ್ಟ್ ವ್ಲಾಗ್ಸ್ನ. ಎಲ್ಲ ಬ್ಯಾಡ್ ಸಿಚುವೇಶನ್, ಗುಡ್ ಸಿಚುವೇಶನ್ ಇದ್ದೇ ಇರುತ್ತೆ. ಅದನ್ನು ನಾವು ಫೇಸ್ ಮಾಡಿ ಮುಂದೆ ಹೋಗ್ತಾನೆ ಇರಬೇಕು. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಹಳ್ಳ ಇದೆ ಮಾರಿಕಣಿವೆ ಕೆಳಗಡೆಗೆ. ಅಲ್ಲಿ ಅದೇ ನೀರಲ್ಲೇ ಆರತಿನ ಕಟ್ಟಬೇಕು. ಆರತಿನ ಯಾವ ಥರ ರೆಡಿ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹೂವು ಮತ್ತು ಇದು ವಿಳೆದೆಲೆ ಈ ಥರ ಎಲ್ಲ ಹಾಕಿ ಆರತಿನ ರೆಡಿ ಮಾಡ್ತೀವಿ. ತಂಬಿಟ್ಟಿನ ಆರತಿ ಅಂತಲೂ ಕರೀತಾರೆ, ಅಥವಾ ಮಾಮೂಲಿಯಾಗಿ ಆರತಿ ಅಂತಲೇ ಕರೀತಾರೆ. ಮತ್ತು ಈ ಆರತಿ ಮಾಡೋದೇನೋ ನೋಡಿದ್ದೆ ನಾನು ಕಾಮನ್ನಾಗಿ. ಇಲ್ಲಿ ಏನು ಇದು ಅನ್ನಿಸ್ತು ಅಂತಂದರೆ, ಹೆಣ್ಣು ದೇವ್ರುಗಳಿಗೆ ಸಾಮಾನ್ಯ ಒಂದು ಹರಕೆನ ಹೊತ್ತಿರ್ತಾರೆ. ಈ ಬೇವಿನ ಸೊಪ್ಪನ್ನ ಮೈ ತುಂಬ ಕಟ್ಕೊಂಡೋಗಿ ಜೊತೇಲಿ ಆರತಿನೂ ಇಟ್ಕೊಂಡೋಗಿ ಈ ಥರ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ. ಒಂದು ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ಬೋದು, ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೇ ಆಗಿರಲಿ ಆ ಥರ ಹರಕೆ ಮಾಡ್ಕೊಂಡಿರ್ತಾರಂತೆ. ಅದಕ್ಕೆ ಆ ಥರ ಬೇವಿನ ಸೊಪ್ಪನ್ನೆಲ್ಲ ಕಟ್ಕೊಂಡು ಹೋಗ್ತಾರೆ. ನೋಡಿರಿ, ಫೈನಲಿ ಆರತಿ ರೆಡಿ ಆಯಿತು. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. ಹಿಂದೆ ಏನು ನೋಡ್ತಾ ಇದ್ದೀರಾ ನೀರು, ಅದು ಹಳ್ಳ ಅಥವಾ ಮಾರಿಕಣಿವೆ ಬ್ಯಾಕ್ ವಾಟರ್ ಅಂತಲೂ ಕರಿತೀವಿ. ಇದೇನು ಹರಿತಾ ಇರಲಿಲ್ಲ, ಸುಮ್ಮನೆ ನಿಂತಿತ್ತು. ನೋಡ್ತಾ ಇರ್ಬೋದು ಜಾತ್ರೆ ವೈಬ್ಸ್ ಅಂದರೆ ದೇವ್ರ ಪೂಜೆ ಸಾಮಾನು, ಬಳೆ, ಆಟಾಡ ಸಾಮಾನು, ಇವೆಲ್ಲ ಕಡಲೆಪುರಿ ಇವೆಲ್ಲ ನೋಡೇ ಇರ್ತೀರಲ್ವಾ. ಹಾಗಾಗಿ ನಾನೇನು ಸುಮಾರು ಅಂಗಡಿ ಇತ್ತು, ಜಾಸ್ತಿ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಿಸಿಲು ಬೇರೆ, ಕಾಲು ತುಂಬ ಸುಡು ಆಗ್ತಿತ್ತಲ್ಲ. ಹಂಗಾಗಿ ನಾನು ಅಷ್ಟಾಗಿ ಯಾವುದೇ ಅಂಗಡಿನ ತೋರ್ಸೋಕೆ ಹೋಗಿಲ್ಲ. ಸಾಮಾನ್ಯ ಎಲ್ಲ ಜಾತ್ರೆ ಅಂದರೂ ಸೇಮ್ ಅಂಗಡಿನೇ ಇರ್ತಾವಲ್ವ. ನೋಡಿರಿ, ಪಾತ್ರೆ ಸಾಮಾನು ಎಲ್ಲ ಇದೆ. ಬನ್ನಿ ದರ್ಶನ ಮಾಡೋಕ್ಕೆ ಹೋಗೋಣ. ಗುಡ್ಲೋಡ ಓಡೋಗ್ಬೇಕಷ್ಟೇ. ಬಿಸಿಲು, ಕಾಲು ಸುಡು ಸುಡು. ಬೆಳಗ್ರಿ ಬೆಳಗ್ರಿ. ಏನಕ್ಕೆ ರಾಧ ಹಿಂಗೆ ಮಾಡೋದು? ಪೂಜೆ ಮಾಡೋದು. ಫೈನಲಿ ನೆರಳಿಗೆ ಬಂದ್ವಿ. ಬೆಳಿಗ್ಗೆ ಉಂಟು ಸಂತಾಯಿ ಹೇಳ್ರಿ ಮತ್ತೆ ಕೊಡ್ತಿದ್ದಾಳಪ್ಪ, ಚೇರ್ದನ್ನು ಕೊಡ್ತೀವಿ. ಅದು ನಿಕ್ಕಳ ಮರ ಬೇಯಿಸಿರಾರ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಂಬಿಟ್ಟನ್ನ ತಿಂದ್ಕೊಂಡು
ಬೆಟ್ಟದ ಮೇಲ್ಗಡೆ ಅಂತಂದರೆ ಡ್ಯಾಮ್ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ತಂದಿದ್ವಿ, ತಿಂಡಿನ ಪ್ರಸಾದನ. ದೇವ್ರ ಪೂಜೆ ಆಗೋವರೆಗೂ ತಿಂದಿರಲಿಲ್ಲ, ಹಾಗಾಗಿ ತಿಂದ್ಕೊಂಡು ಒಂದು ಒಳ್ಳೆ ವ್ಯೂನ ನೋಡಿ ಎಂಜಾಯ್ ಮಾಡಿಕೊಂಡು ಬರೋಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಮೇಲ್ಗಡೆ ಡ್ಯಾಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾರಿಕಣಿವೆ ಜಾತ್ರೆಗೆ ಬಂದಿದ್ದೀವಿ. ಇಲ್ಲೆಲ್ಲ ಕಣಿವೆಕ್ಕನ ಜಾತ್ರೆ ಅಂತಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಮಾರಿಕಣಿವೆ ಡ್ಯಾಮ್ನ. ಎಷ್ಟು ಚೆನ್ನಾಗಿದೆ, ತುಂಬಾ ತಣ್ಣು ಗಾಳಿ ಬೀಸ್ತಾ ಇತ್ತು, ಅಷ್ಟೊಂದು ಸುಡು ಬಿಸಿಲಿದ್ರು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ನಮ್ಮ ಮಾರಿಕಣಿವೆ ಜಾತ್ರೆಯ ಒಂದು ವ್ಲಾಗ್. ಏನೇನೆಲ್ಲ ಮಾಡಿದ್ವಿ ಅಂತ ಶೇರ್ ಮಾಡಿದ್ವಿ. ಇವಾಗ ಜಾತ್ರೆ ಎಲ್ಲ ಪೂಜೆ ಎಲ್ಲ ಮುಗಿದು ಆರತಿ ಮಾಡಿ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಜಾತ್ರೆಯಲ್ಲಿ. ನೋಡ್ತಾ ಇರ್ಬೋದು, ಈ ಅಂಗಡಿ ನಮಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಎಂಥವ್ರಿಗಾದ್ರೂ ಬಳೆ ತಗೊಳ್ಳೋಣ ಅಂತ ಅನಿಸುತ್ತೆ. ನಾನು ಸ್ವಲ್ಪ ಬ್ಯಾಂಗಲ್ಸ್ನ ತೊಗೊಂಡೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಮಾರಿಕಣಿವೆ ಜಾತ್ರೆ ಯಾವ ಥರ ಇತ್ತು ಅಂತ ನೋಡಲಿ. ನೋಡ್ತಾ ಇರ್ಬೋದು, ಇದು ನೀರು ಹೋಗುತ್ತೆ, ಡ್ಯಾಮಿಂದ ಬಿಟ್ಟಿದ್ದಾರೆ. ಅದೇ ನಾವು ತೋರಿಸೋದಲ್ಲ, ನಮ್ಮ ತೋಟಕ್ಕೆ ಬರುತ್ತೆ ಅಂತ ಹಿಂದಿನ ವ್ಲಾಗ್ಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದೇ ನೀರೇ ನಾವು ಚಾನಲ್ಗೆ ಬರೋದು.